ಅದರ ಜೊತೆಗೆ ಮೈಸೂರು ಕೊಡಗಿನ ಬಗ್ಗೆ ತಮ್ಮ ದೂರದೃಷ್ಟಿ ಏನು ಅಂತ. ಯು ಹ್ಯಾವ್ ಇನ್ಹೆರಿಟೆಡ್ ಮೈಸೂರು ಕೊಡಗು, ಅಂದರೆ ತುಂಬ ಚೆನ್ನಾಗಿ ಅಭಿವೃದ್ಧಿ ಮಾಡುವ 2 ಅವಧಿಯ ಕಾಲ ಅಭಿವೃದ್ಧಿ ಮಾಡಿದ ಸಂಸದರಿಂದ ನೀವು ಆ ಕ್ಷೇತ್ರವನ್ನು ಲೋಕಸಭೆ ಒಂದು ಚುನಾವಣೆ ನಡೆಯೋದು ಯಾರ ಒಂದು ದೃಷ್ಟಿಯಲ್ಲಿ ನಮ್ಮ ದೇಶದ ಒಂದು ಕೇಂದ್ರ ಸರ್ಕಾರದ ಒಂದು ಆಳ್ವಿಕೆ ಮುಂದುವರಿಯುತ್ತೆ ಅಂತ. ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಏನು ದೃಷ್ಟಿಯನ್ನು ನೆಟ್ಟುತ್ತಾರೆ, ನಮ್ಮ ಪ್ರಧಾನಮಂತ್ರಿಯವರ ವಿಕಸಿತ ಭಾರತ ಅಂತಲೇ ನೀವು ಉದಾಹರಣೆಗೆ ತಗೊಳ್ಳಿ. ನಾವು ಕೇಂದ್ರ ಮತ್ತು ನಮ್ಮ ಕ್ಷೇತ್ರದ ನಡುವೆ ಒಂದು ಸೇತುವೆ ಆಗಬೇಕಾಗಿದೆ. ಕೇಂದ್ರ ಏನು ಸ್ಕೀಮ್ಗಳು ತರ್ತಾರೆ, ಅವರ ಅಭಿವೃದ್ಧಿ ಲೆಕ್ಕದಲ್ಲಿ ಏನೇನು ಕೆಲಸಕ್ಕೆ ಮುಂದುವರಿತಾ ಇದ್ದಾರೆ, ಆ ಒಂದು ಚೌಕಟ್ಟಿನಲ್ಲಿ MP ಗಳು ಕೆಲಸಗಳು ಮಾಡಬೇಕಾಗಿದೆ. ಯು ಆರ್ ದ ಸೆಂಟರ್ಸ್ ವಾಯ್ಸ್ ಇನ್ ಯುವರ್ ಕಾನ್ಸ್ಟಿಟ್ಯೂನ್ಸಿ. ಎಲ್ಲನೂ ಸಹ ನಿಮ್ಮ ರಾಜ್ಯದಿಂದ ಹೋಗಬೇಕಾಗಿದೆ ಕೇಂದ್ರಕ್ಕೆ. ಸೊ ನಿಮ್ಮ ಸ್ಕೀಮ್ಗಳ ಮೂಲಕ ಏನು ಸೆಂಟ್ರಲ್ ಸ್ಕೀಮ್ ಇದೆ, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಲ್ಲ, ಸೆಂಟ್ರಲ್ ಸ್ಕೀಮ್ ಇದೆ, ನೇರ ನೀವೇ ಬಂದ್ಬಿಟ್ಟು ತರ್ಬೋದು, ಮಾಡ್ಬೋದು, ಆ ಯೋಜನೆಗಳನ್ನು ಜಾರಿ ಮಾಡ್ಬೋದು. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸು ನಿಮ್ಮ ಸ್ಟೇಟ್ ಬೆಂಬಲ ಬೇಕಾಗಿದೆ. ಅಭಿವೃದ್ಧಿ ಕೆಲಸನೂ ಸಹ ನಿಮ್ಮ ಸ್ಟೇಟಿಂದಾನೇ ಅದರದ ಒಂದು ಉದ್ಭವ ಆಗಿ ಹೋಗಬೇಕಾಗಿದೆ ಅಲ್ಲಿ. ಸೊ ಈ ನಿಟ್ಟಿನಲ್ಲಿ ನಮ್ಮ ಕೊಡಗು ಮತ್ತು ಮೈಸೂರು ಕ್ಷೇತ್ರದಲ್ಲಿ ನಮಗೆ ಹೇಳಿರೋದು ಒಂದು ಆರ್ಗ್ಯಾನಿಕ್ ಆದ ಡೆವಲಪ್ಮೆಂಟ್ ಬೇಕಾಗಿದೆ. ಇವಾಗ ಬರೀ ಅಭಿವೃದ್ಧಿ ಹೆಸರಲ್ಲಿ ಅಭಿವೃದ್ಧಿ ಆಗೋದು ತಪ್ಪು ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಮೈಸೂರಲ್ಲಿ ಒಂದು ಪಾರಂಪರ್ಯ ಇದೆ, ಕೊಡಗುವಲ್ಲಿ ಒಂದು ಪ್ರಕೃತಿ ಇದೆ. ಅದನ್ನ ನಾವು 2 ಕಡೆನೂ ಉಳಿಸ್ಬೇಕಾಗಿದೆ. ಈ ನಿಟ್ಟಿನಲ್ಲಿ ಆ ಪಾರಂಪರೆ, ಆ ಪ್ರಕೃತಿ 2 ಕ್ಷೇತ್ರದಲ್ಲೂ ಇರುವಂಥದ್ದು ಏನು ವೈವಿಧ್ಯತೆ ಇದೆ, ಅದನ್ನ ಉಳಿಸಿ ನಾವು ಮುಂದುವರಿಬೇಕಾಗಿರೋದು ನನ್ನ ಸ್ಪಷ್ಟವಾದ ಹೇಳಿಕೆ ನಮ್ಮ ಚುನಾವಣೆ ಸಮಯದಲ್ಲಿ. ಆ ನಿಟ್ಟಿನಲ್ಲಿ ನಾವು ಮುಂದುವರಿತಾ ಬಂದಿದ್ದೀವಿ. ಈಗ ಅಭಿವೃದ್ಧಿ ಕೆಲವು ಕಡೆ ಆಗಲೇಬೇಕಾಗಿದೆ, ಅದು ಜನರಿಗೆ ಅನುಕೂಲ ಆಗುವಂಥದ್ದು ವ್ಯವಸ್ಥೆ ಆಗಬೇಕಾಗಿದೆ. ಈಗಾಗಲೇ ನಮ್ಮ ಭಾರತ್ಮಾಲಾ ಯೋಜನೆ ಮೂಲಕ ನಮ್ಮ ಮೈಸೂರಿಂದ ಏನು ಕುಶಾಲನಗರ್ಗೆ ಹೋಗೋವಂಥದ್ದು ರಸ್ತೆಯ ಒಂದು ನಿರ್ಮಾಣ ಆಗ್ತಾಯಿದೆ. 80% 4 ಪ್ಯಾಕೇಜ್ ಆಗಿದೆ. ಅದರದ್ದು ಕೂಡ ಇವತ್ತು ಕಾಮಗಾರಿ ಶುರುವಾಗುವಂಥದ್ದು ಪರಿಸ್ಥಿತಿ ಬಂದಿದೆ. ಕೆಲವು ಒಂದು ಫಾರೆಸ್ಟ್ ಕ್ಲಿಯರೆನ್ಸ್ಗಳಿದ್ದಾವೆ. ಕುಶಾಲನಗರ ಬೆಳಗೋಳ ಏನು ರೈಲ್ವೆ ಲೈನ್ ಇದೆ, ಮೈಸೂರಿಂದ ಕುಶಾಲನಗರ ಸಂಪರ್ಕ ಮಾಡೋದು ಬರೀ ಕೊಡಗಿನ ಫುಟ್ ಹಿಲ್ಸ್ ತನಕ, ಬಿಕಾಸ್ ಪ್ರಕೃತಿ ಉಳಿಸ್ಬೇಕು. ಸೊ ಅದಕ್ಕೆ ಕೊಡಗಿನ ಫುಟ್ ಹಿಲ್ಸ್ ತನಕ ನಾವು, ಅಂದರೆ ಎಲ್ಲಿ ಪಶ್ಚಿಮ ಘಟ್ಟದ ಹೆಬ್ಬಾಗಿಲು ಕುಶಾಲನಗರವರೆಗೂ ನಾವು ಈ ಎಲ್ಲ ಸಂಪರ್ಕ ಮಾಡ್ಕೊಡ್ತೀವಿ ಅಂತ ಹೇಳಿದ್ದೀವಿ. ಅದು ಕೊಡಗಿನ ಜನನೇ ಭಾಳ ಸ್ಪಷ್ಟವಾಗಿ ವ್ಯಕ್ತಪಡಿಸಿದ್ದಾರೆ. ಅದಕ್ಕಿಂತ ಮುಂದೆ ನಮ್ಮ ಪ್ರಕೃತಿ ಉಳಿಸೋದು ನಮಗೆ ಮುಖ್ಯ ಅಂತ. ಸೊ ಈ ನಿಟ್ಟಿನಲ್ಲಿ ಇದರದ್ದು ಸಂಪರ್ಕ ರಾಜ್ಯ ಸರ್ಕಾರನೇ ಅದಕ್ಕೆ ರಿಜೆಕ್ಟ್ ಮಾಡಿದ್ದಾರೆ ಆ ಪ್ರಪೋಸಲ್. ಯಾಕಂದರೆ ಅವ್ರ ಹತ್ರ ಹಣ ಇಲ್ಲ.